ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಸ್ಟ್ರೆಸ್ಫುಲ್ಲಾಗಿತ್ತು ಅನ್ಸುತ್ತೆ ಈ ವೀಕ್ ಅಲ್ವಾ? ಯಾಕಂದರೆ ನಮ್ಮಂಥ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಮಂತ್ ಬಿಗಿನಿಂಗ್ ಬಂತು ಅಂದರೆ ಯಾವ ವರ್ಕ್ನ ಪ್ರಿಯೋರಿಟೈಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಟ್ ಫೈನಲಿ ಇಟ್ಸ್ ವೀಕೆಂಡ್ ಅಂತ ಎಲ್ಲ ರೆಸ್ಟ್ ಮೋಡ್ನಲ್ಲಿ ಇರ್ತೀರ. ಆ್ಯಂಡ್ ಈ ವೀಕೆಂಡ್ನ ಸ್ಪೆಷಲ್ ಏನು ಅಂದರೆ IPL. ಅದೊಂಥರ ಸ್ಟ್ರೆಸ್ ಬಸ್ಟರ್ ಆಗಿ ವರ್ಕ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಇಷ್ಟು ಸಲ ಸ್ಟ್ರೆಸ್ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನಿವತ್ತು ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅದರಲ್ಲೂ ಕಾರ್ಪೊರೇಟ್ ಸ್ಟ್ರೆಸ್ ಬಗ್ಗೆ. ಈ ಸ್ಟ್ರೆಸ್ನ ನಾವು ಹೇಗೆ ಪಾಸಿಟಿವ್ ಆಗಿ ತೊಗೋಬೇಕು ಮತ್ತು ಸ್ಟ್ರೆಸ್ನ ಹೇಗೆ ಕಂಟ್ರೋಲ್ ಮಾಡಿಕೊಂಡು ಕೂಲಾಗಿ ವರ್ಕ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಲೈಫ್ ಒಂದು ಪವರ್ ಪಾಯಿಂಟ್ ಸ್ಲೈಡ್ ಥರ. ಯಾವುದೋ ಒಂದು ಸ್ಲೈಡ್ನಲ್ಲಿ ಮಿಸ್ ಆದರೂ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೀವು ಶೈನ್ ಆಗಬೇಕು. ಇವತ್ತು ನಿಮಗೆ ಟಯರ್ಡ್ ಅನಿಸುತ್ತೆ. ಡೆಡ್ಲೈನ್ಸ್, ಮೀಟಿಂಗ್ಸ್, ಟಾರ್ಗೆಟ್ಸ್, ಪ್ರೆಷರ್ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ಲಿಸನ್ ಕೇರ್ಫುಲಿ. ಫಸ್ಟ್ ಡೀಪ್ ಬ್ರೀತ್ ತೊಗೊಳ್ಳಿ, ಸ್ವಲ್ಪ ಕಾಮಾಗಿ. ಪ್ರೆಷರ್ ನಿಮ್ಮನ್ನು ಬ್ರೇಕ್ ಮಾಡಲ್ಲ, ಅದು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ನೀವು ಮಷಿನ್ ಅಲ್ಲ, ನೀವು ಹ್ಯೂಮನ್. ಆದರೆ ನೀವು ಡೈಲಿ ಹ್ಯಾಂಡಲ್ ಮಾಡ್ತಾ ಇರೋ ಪ್ರೆಷರ್ ಅದು ಆರ್ಡಿನರಿ ಅಂತೂ ಅಲ್ಲವೇ ಅಲ್ಲ. ಬಟ್ ನೆನ್ಪಿಡಿ, ಸ್ಟ್ರೆಸ್ ಅಂದರೆ ನೀವು ವೀಕ್ ಅಲ್ಲ, ಅದು ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅಂತ ಪ್ರೂಫ್. ಆಫೀಸಲ್ಲಿ ಎಲ್ಲ ಟೈಮ್ ರೆಕಾಗ್ನಿಷನ್ ಸಿಗಲ್ಲ, ನಿಮ್ಮ ಎಫರ್ಟ್ ಯಾರಿಗೂ ಕಾಣಲ್ಲ, ಸಮ್ಟೈಮ್ಸ್ ನಿಮ್ಮ ವ್ಯಾಲ್ಯೂ ಕೂಡ ಯಾರಿಗೂ ಅರ್ಥ ಆಗಲ್ಲ. ಆದರೆ ನಿಮ್ಮ ಹಾರ್ಡ್ ವರ್ಕ್ ಸೈಲೆಂಟ್ ಆಗಿರ್ಬೋದು, ಬಟ್ ಅದು ನಿಮ್ಮ ಫ್ಯೂಚರಲ್ಲಿ ದೊಡ್ಡದಾಗಿ ರಿಸಲ್ಟ್ ಕೊಡುತ್ತೆ. ನೀವು ಇವತ್ತಿಲ್ಲಿದ್ದೀರಾ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವಿಕ್ಟ್ರಿ. ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪವರ್. ನೀವು ಫೇಲ್ ಆಗ್ತಾ ಇದ್ದೀರಾ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಟ್ರೈನಿಂಗ್. ನೀವು ಬಿಡೋದಿಲ್ಲ ಅಂದರೆ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವತ್ತು ಸಿಂಪಲ್ಲಾಗಿ 3 ಥಿಂಗ್ಸ್ ಮಾಡಿ. 5 ಮಿನಿಟ್ಸ್ ನಿಮ್ಮ ಮೇಲೆ ಫೋಕಸ್ ಮಾಡಿ. ನಿಮ್ಮ ಅಚೀವ್ಮೆಂಟ್ಸ್ನ ನೆನಪಿಸ್ಕೊಳ್ಳಿ. ನಿಮಗೆ ನೀವು ಹೇಳಿ, ಐ ಕ್ಯಾನ್ ಡೂ ದಿಸ್. ಬಿಕಾಸ್ ನೀವು ಜಸ್ಟ್ ಎಂಪ್ಲಾಯಿ ಅಲ್ಲ, ಸಿಸ್ಟಮ್ ರನ್ ಮಾಡಿಸೋ ಪವರ್, ಟೀಮ್ಗೆ ಬ್ಯಾಕ್ ಬೋನ್, ಫ್ಯೂಚರ್ ಬಿಲ್ಡ್ ಮಾಡೋ ರಿಯಲ್ ಹೀರೋ. ಸ್ಟ್ರೆಸ್ ಬರೋದು ನಾರ್ಮಲ್, ಆದರೆ ಅದರಲ್ಲಿ ಮುಳುಗ್ಬಿಡೋದು ಆಪ್ಷನ್ ಅಲ್ಲ. ನಮ್ಮೆಲ್ಲರ ಲೈಫು ಒಂದು ಸ್ಟೋರಿ. ಅದರಲ್ಲಿ ಇವತ್ತಿನ ಚಾಪ್ಟರ್ ಟಫ್ ಆಗಿರ್ಬೋದು, ಬಟ್ ಕ್ಲೈಮ್ಯಾಕ್ಸ್ ಅದು ನಮ್ಮ ಕೈಯಲ್ಲೇ ಇದೆ. ನಾವು ಹೇಗೆ ಕ್ಲೈಮ್ಯಾಕ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ ಆ ಸ್ಟೋರಿ ಹಿಟ್ ಆಗುತ್ತೋ ಇಲ್ಲ ಫ್ಲಾಪ್ ಆಗುತ್ತೋ ಅಂತ ಗೊತ್ತಾಗತ್ತೆ. ಡೋಂಟ್ ವರಿ, ನಾಳೆ ದಿನ ಬೆಟರ್ ಆಗಿರುತ್ತೆ. ನೀವು ಸ್ಟ್ರಾಂಗ್ ಆಗಿರ್ತೀರ. ಒಂದು ದಿನ ಮಿರರ್ ನೋಡಿ ನೀವು ಹೇಳ್ತೀರಾ, ನಾನು ಗಿವ್ ಅಪ್ ಮಾಡಿಲ್ಲ, ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ಅಂತ. ಬಟ್ ನಾನು ನಿಮಗೆ ಒಂದೆರಡು ಟಿಪ್ಸ್ ಕೊಡ್ತೀನಿ, ಅದನ್ನು ಮರೀದೆ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದೇನೆಂದರೆ, ವರ್ಕಿಂಗ್ ಅವರ್ಸ್ ಮುಗಿದ್ಮೇಲೆ ಕ್ಲಿಯರ್ ಬೌಂಡ್ರಿ ಹಾಕಿ. ಆಫ್ಟರ್ ಆಫೀಸ್ ಅವರ್ಸ್ ಮೈಂಡ್ಗೆ ಇವಾಗ ರಿಲ್ಯಾಕ್ಸ್ ಮೋಡ್ ಅಂತ ಸಿಗ್ನಲ್ ಕೊಡಿ. ಡೈಲಿ ಸ್ವಲ್ಪ ಯೋಗ, ಧ್ಯಾನ ಇಲ್ಲ ವಾಕ್ ಆರ್ ಎಕ್ಸಸೈಸ್ ಏನಾದರೂ ಮಾಡಿ, ಅದು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಂದರೆ, ಎಲ್ಲ ವರ್ಕು ಬ್ಲೈಂಡಾಗಿ ಎಸ್ ಅಂತ ಹೇಳಬೇಡಿ. ಪ್ರಿಯಾರಿಟಿ ನೋಡಿ ಸ್ಮಾರ್ಟಾಗಿ ನೋ ಆರ್ ಲೇಟರ್ ಅಂತ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಸೆಷನ್ ಮುಗಿಸೋಣ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ಸೆಷನ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್. ಹಾಗೆ ಈ ಸೆಷನ್ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ಸೆಷನ್ ಬೇಕು ಆ ಥರ ಸೆಷನ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ.